ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಬೈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ನ ಹೈಜಾಕ್ ಮಾಡಿದ್ಯಾರು? ಉಮೇಶ್ ಆಪ್ತ ಸೋಮಶೇಖರ್ ಮನೆಯಲ್ಲಿ ಸಿಕ್ಕ ದಾಖಲೆಗಳೆಷ್ಟು? ಬೆಂಗಳೂರು ರಾಜ್ಯಪಾಲಕ್ಕಾಗಿ ಮದಗಜಗಳ ಕಾಳಗ ಹೇಗಿದೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಮೂರನೇ ದಿನವೂ ಹೇಗಿತ್ತು ಐಟಿ ಅಧಿಕಾರಿಗಳ ಖಡಕ್ ತಲಾಶ್? ವಿಜಯೇಂದ್ರ ಆಪ್ತನ ಮನೆಯಲ್ಲಿ ಸಿಕ್ಕ ಮಹತ್ವದ ದಾಖಲೆಗಳು ಏನು? ಐಟಿ ಅಧಿಕಾರಿಗಳು ಬ್ಯಾಗ್ಗಳಲ್ಲಿ ರವಾನಿಸಿದ ರೆಕಾರ್ಡ್ಸ್ ನಲ್ಲಿ ಏನಿದೆ ನೋಡೋಣ ಐಟಿ ಗುನ್ನ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಮಾಜಿ ಸಿಎಂ ಬಿಎಸ್ವೈ ಆಪ್ತನ ಮೇಲೆ ನಡೆದ ಐಟಿ ರೇಡ್ ಈಗ ಬೇರೆ ಬೇರೆ ಮೂಲಗಳನ್ನು ಜಾಲಾಡುವಂತೆ ಮಾಡಿದೆ. ಉಮೇಶ್ ಆಪ್ತ ಕಾಂಟ್ರಾಕ್ಟರ್ ಸೋಮಶೇಖರ್ ನಿವಾಸದಲ್ಲಿ ಐಟಿ ತಲಾಶ್ ಮಾಡ್ತಿದೆ. ಸೋಮಶೇಖರ್ ಮನೆಯಲ್ಲಿ 2 ಬ್ಯಾಗ್ನಷ್ಟು ದಾಖಲೆ ವಶಕ್ಕೆ ಪಡೆಯಲಾಗಿದ್ದು 2 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ಐಟಿ ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ. ಇನ್ನುಳಿದ ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ. ಬೃಂದಾವನ್ ಕನ್ಸ್ಟ್ರಕ್ಷನ್ ಬಿಲ್ಡರ್ಗೆ ಐಟಿ ತಂಡ ಬಿಗ್ ಶಾಕ್ ಕೊಟ್ಟಿದೆ. ಜೈದೀಪ್ ಒಡೆತನದ ಮನೆಯಲ್ಲಿ ಐಟಿ ಅಧಿಕಾರಿಗಳಿಂದ ಶೋಧ ನಡೆದಿದೆ. ಎನ್ಆರ್ ಮ್ಯಾನರ್ನಲ್ಲಿ ಮೂರನೇ ದಿನವೂ ಐಟಿ ಆಪರೇಷನ್ ಮುಂದುವರೆದಿದ್ದು ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಹೊಂದಿರೋ ಜೈದೀಪ್ಗೆ ಐಟಿ ಶಾಕ್ನಿಂದ ಟೆನ್ಷನ್ ಶುರುವಾಗಿದೆ. ಅಪಾರ್ಟ್ಮೆಂಟ್ನ 2ನೇ ಮಹಡಿಯಲ್ಲಿ ಜೈದೀಪ್ ವಾಸವಿದ್ದು 3 ಐಟಿ ಅಧಿಕಾರಿಗಳಿಂದ ಶೋಧ ನಡೆದಿದೆ. ಕಾಂಟ್ರಾಕ್ಟರ್ ಡಿವೈ ಉಪ್ಪಾರ ಕಚೇರಿಯಲ್ಲಿ ರೇಡ್ ಕಂಟಿನ್ಯೂ ಆಗಿದೆ. ಮೆಗಾ ಆಪರೇಷನ್ ನಡೆಸಿರೋ ಐಟಿ ಅಧಿಕಾರಿಗಳು ಎಡಬಿಡದೆ ತಲಾಶ್ ಮಾಡುತ್ತಿದ್ದಾರೆ. ಸದಾಶಿವನಗರದಲ್ಲಿರುವ ಉಪ್ಪಾರ್ ಕಚೇರಿಯಲ್ಲಿ ಐಟಿ ಶೋಧ ನಡೆಸಿದೆ. ಉಪ್ಪಾರ್ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿದ್ರು. ಕಳೆದ 3 ದಿನಗಳಿಂದಲೂ ತಲಾಶ್ ನಡೆಸ್ತಾ ಇದ್ರು. ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಸತತ 3ನೇ ದಿನವೂ ರೇಡ್ ಮುಂದುವರೆಸಿರೋ ಐಟಿ ಅಧಿಕಾರಿಗಳು ಸೋಮಶೇಖರ್ ನಿವಾಸದಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ರಾತ್ರಿಯೂ ಸೋಮಶೇಖರ್ ಮನೆಯಲ್ಲೇ ಮೊಕ್ಕಾಂ ಹೂಡಿದ್ದ ಐಟಿ ಆಫೀಸರ್ಸ್ ಮನೆಯನ್ನ ಇಂಚಿಂಚೂ ಬಿಡದೆ ದಾಖಲೆಗಾಗಿ ಜಾಲಾಡಿದ್ದಾರೆ. ಬಿಎಸ್ವೈ ಆಪ್ತ ಉಮೇಶ್ ನಿವಾಸದಲ್ಲಿ ನಿನ್ನೆಯಷ್ಟೇ ಐಟಿ ದಾಳಿ ಅಂತ್ಯವಾಗಿತ್ತು. ಅಲ್ಲಿ ಸಿಕ್ಕ ಕೆಲ ದಾಖಲೆಗಳ ಆಧಾರದಲ್ಲಿ ಸೋಮಶೇಖರ್ ಮನೆ ಮೇಲೂ ಐಟಿ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಉಮೇಶ್ಗೆ ಆಪ್ತನಾಗಿರೋ ಕ್ಲಾಸ್ 1 ಗುತ್ತಿಗೆದಾರ ಸೋಮಶೇಖರ್ ನೀರಾವರಿ ನಿಗಮದ ಗುತ್ತಿಗೆಗಳನ್ನ ಪಡಿತಾ ಇದ್ದ. ಇಬ್ಬರ ನಡುವೆ ನಡೆದಿರೋ ವ್ಯವಹಾರಗಳ ಮಾಹಿತಿ ಕಲೆ ಹಾಕಿಯೇ ಐಟಿ ಬೇಟೆಯಾಡಿದೆ. ಉಮೇಶ್ ಆಪ್ತ ಸೋಮಶೇಖರ್ ಮನೆ ಮತ್ತು ಕಚೇರಿಯಲ್ಲಿ ಹದ್ದಿನ ಕಣ್ಣಿಟ್ಟು ಶೋಧ ನಡೆಸಿರೋ ಐಟಿ ಅಧಿಕಾರಿಗಳು ಅವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಸೋಮಶೇಖರ್ ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಹಲವು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಸೋಮಶೇಖರ್ಗೆ ಸೇರಿದ ಕಮಲಾನಗರ ಕಚೇರಿಯಲ್ಲಿ ರಾತ್ರಿ ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದು ಕಚೇರಿಯಲ್ಲಿ ಸಿಕ್ಕ ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ನೀರಾವರಿ ನಿಗಮದ ಗುತ್ತಿಗೆ ಪಡಿತಾ ಇದ್ದ ಸೋಮಶೇಖರ್ ಹಾಗೂ ಉಮೇಶ್ ಮಧ್ಯೆ ಹಲವು ವ್ಯವಹಾರ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಉಮೇಶ್ ಜೊತೆ ಸೋಮಶೇಖರ್ ನಿರಂತರ ಸಂಪರ್ಕದಲ್ಲಿ ಇದ್ದ. ಉಮೇಶ್ ವಹಿವಾಟನ್ನ ಸೋಮಶೇಖರೇ ನೋಡ್ಕೊಳ್ತಾ ಇದ್ದ. ಸೋಮಶೇಖರ್ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದ್ದರಿಂದಲೇ ಐಟಿ ಶೋಧ ಮುಂದುವರೆದಿದೆ. ಬಿಎಸ್ವೈ ಆಪ್ತ ಉಮೇಶ್ ಮನೆ ಮೇಲೆ ಐಟಿ ರೇಡ್ ಮಾಡಿದ ಬಳಿಕ ಒಂದೊಂದೇ ಲಿಂಕ್ಗಳು ಹೊರಬೀಳ್ತಾ ಇವೆ. ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಆಪ್ತನಾಗಿರೋ ಅರವಿಂದ್ ಮನೆ ಮೇಲೂ ಐಟಿ ದಾಳಿ ಮುಂದುವರೆದಿದೆ. ದಾಳಿ ವೇಳೆ ಅರವಿಂದ್ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಕ್ಲಾಸ್ಮೇಟ್ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ವಸಂತನಗರದಲ್ಲಿರುವ ಫ್ಲಾಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಐಟಿ ದಾಳಿಗೂ ಮುನ್ನ ಅರವಿಂದ್ ದುಬೈಗೆ ತೆರಳಿದ್ರು ಅನ್ನೋದು ಗೊತ್ತಾಗಿದೆ. ನಿನ್ನೆ ಅರವಿಂದ್ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದು ಅರವಿಂದ್ ಸಮ್ಮುಖದಲ್ಲಿ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಅರವಿಂದ್ಗೆ ಸಂಬಂಧಿಸಿದ ಮತ್ತೊಂದು ಪ್ರದೇಶದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ವರ್ಗಾವಣೆ ದಂಧೆ, ಇತರೆ ಹಣಕಾಸು ವ್ಯವಹಾರ ಆರೋಪ ಅರವಿಂದ್ ಮೇಲಿದೆ. ಹೀಗಾಗಿ ಐಟಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಮಿನಿವಾರ್ನಲ್ಲಿ ಗೆಲ್ಲಲು ಹೇಗಿದೆ ಪಾರ್ಟಿಗಳ ರಣತಂತ್ರ? ಹಾನಗಲ್ ಮತ್ತು ಸಿಂದಗಿ ಕ್ಷೇತ್ರದಲ್ಲಿ ವರ್ಕ್ ಆಗುತ್ತಾ ಅನುಕಂಪದ ಅಲೆ? ಲಿಂಗಾಯತ ವೋಟ್ ಬ್ಯಾಂಕ್ ಬಿಜೆಪಿಗೆ ಬಲ ನೀಡಲಿದೆಯಾ? ನೋಡೋಣ ಮಿನಿವಾರ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಹಾನಗಲ್ ಮತ್ತು ಸಿಂದಗಿ ಬೈ ಎಲೆಕ್ಷನ್ ಅಖಾಡ ದಿನೇ ದಿನೇ ರಣರೋಚಕವಾಗ್ತಾ ಇದೆ. 2 ಕ್ಷೇತ್ರದ ಗೆಲುವಿಗಾಗಿ 3 ಪಕ್ಷದಿಂದ ಭರ್ಜರಿ ಲೆಕ್ಕಾಚಾರ ನಡೆತಾ ಇದೆ. 2 ಕ್ಷೇತ್ರದ ಪಕ್ಷವಾರು ಮತಗಣಿತ ಕೂಡ ಕ್ಯೂರಿಯಾಸಿಟಿ ಮೂಡಿಸಿದ್ದು ಪಕ್ಷದ ಕಡೆಯಿಂದಲೂ ಪ್ರತಿ ತಂತ್ರಗಳು ನಡೀತಾ ಇವೆ. ಇನ್ನು ಅಭ್ಯರ್ಥಿಗಳಿಂದಲೂ ಮೆಗಾ ಪ್ಲಾನ್ ಮುಂದುವರೆದಿದ್ದು 2 ಕ್ಷೇತ್ರದ ವೋಟ್ ಬ್ಯಾಂಕ್ ಮೇಲೆ 3 ಪಕ್ಷಗಳು ಕಣ್ಣಿಟ್ಟಿವೆ.
ಹಾನಗಲ್ ಕ್ಷೇತ್ರದಲ್ಲಿ ಉದಾಸಿ ಆಪ್ತ ಶಿವರಾಜ್ ಸಜ್ಜನರಿಗೆ ಟಿಕೆಟ್ ನೀಡುವ ಮೂಲಕ ಅನುಕಂಪದ ಲೆಕ್ಕಾಚಾರವನ್ನ ಬಿಜೆಪಿ ಹಾಕಿದೆ. ಶಿವಕುಮಾರ್ ಉದಾಸಿ ಸಂಸದರಾಗಿರುವ ಕಾರಣ ಚುನಾವಣೆ ಸುಲಭವಾಗುತ್ತೆ ಎಂಬ ಲೆಕ್ಕಾಚಾರ ಬಿಜೆಪಿಯದ್ದು. ಉದಾಸಿ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಲಿಂಗಾಯತ ವೋಟ್ ಬ್ಯಾಂಕ್ ಉಳಿಯುತ್ತೆ. ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಸಿಎಂ ಬೊಮ್ಮಾಯಿ ಮೂಲಕ ಉಳಿಸಿಕೊಳ್ಳೋಕೆ ಪ್ಲಾನ್ ಮಾಡಲಾಗಿದೆ. ಹಾನಗಲ್ ಕ್ಷೇತ್ರದಲ್ಲಿ ಸಂಘಟನಾ ಆಧಾರಿತ ಲೆಕ್ಕಾಚಾರ ಹಾಕಿರೋ ಬಿಜೆಪಿ ಶಿವಕುಮಾರ್ ಉದಾಸಿ ಸಂಸದರಾಗಿರುವ ಕಾರಣ ಚುನಾವಣೆಯಲ್ಲಿ ಜಯಗಳಿಸುವುದು ಸುಲಭವಾಗುತ್ತೆ ಅನ್ನೋ ವಿಶ್ವಾಸದಲ್ಲಿದೆ. ಪತ್ನಿಗೆ ಟಿಕೆಟ್ ತಪ್ಪಿದ್ರೂ ಸಂಸದರಾಗಿರುವ ಕಾರಣ ಭವಿಷ್ಯದ ದೃಷ್ಟಿಯಿಂದ ಶಿವಕುಮಾರ್ ಉದಾಸಿ ಕೆಲಸ ಮಾಡಲೇಬೇಕು. ಅಭ್ಯರ್ಥಿ ಶಿವರಾಜ್ ಯಡಿಯೂರಪ್ಪ ಅವರ ಆಪ್ತರಾಗಿರುವ ಕಾರಣ ಯಡಿಯೂರಪ್ಪ ಮೂಲಕ ಸಮುದಾಯದ ಮತ ಹಿಡಿಬಹುದು. ಹಾನಗಲ್ ಕ್ಷೇತ್ರದಲ್ಲಿ ಮತ ಬ್ಯಾಂಕ್ ಸೆಳೆಯೋಕೆ ಜಾತಿ ಲೆಕ್ಕಾಚಾರವೂ ನಡೆದಿದೆ. ಶಿವರಾಜ್ ಸಜ್ಜನರ್ ಜಿಲ್ಲಾಧ್ಯಕ್ಷರಾಗಿಯೂ ಕೆಲಸ ಮಾಡಿರುವ ಕಾರಣ ಕ್ಷೇತ್ರದಲ್ಲಿ ಸಮಸ್ಯೆಯಾಗುವುದಿಲ್ಲ. ಇನ್ನು ಲಿಂಗಾಯತ ವೋಟ್ ಬ್ಯಾಂಕ್ ಗಟ್ಟಿಪಡಿಸೋಕೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಹಾಲಿ ಸಿಎಂ ಬೊಮ್ಮಾಯಿ ಇದ್ದಾರೆ. ಪಂಚಮಸಾಲಿ ಮತವನ್ನ ಸೆಳೆಯೋಕೆ ಸಚಿವ ಮುರುಗೇಶ್ ನಿರಾಣಿ ಕ್ಷೇತ್ರದ ಉಸ್ತುವಾರಿ ನೀಡಲಾಗಿದೆ. ಕೇಂದ್ರ ಸಚಿವ ಶಿವಕುಮಾರ್ ಉದಾಸಿ ಕುಟುಂಬಕ್ಕೆ ಇದ್ದ ಸ್ಥಳೀಯ ವಿರೋಧ ಕಾಂಗ್ರೆಸ್ಗೆ ಮತ ನೀಡಬಹುದು ಎಂಬ ನಿರೀಕ್ಷೆಯಲ್ಲಿ ಕೈಪಡೆ ಇದೆ. ಸೋತ ಬಳಿಕವೂ ಶ್ರೀನಿವಾಸ್ ಮಾನೆ ಕ್ಷೇತ್ರ ತೊರೆಯದೆ ಕೆಲಸ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಜೆಡಿಎಸ್ ಅಭ್ಯರ್ಥಿ ಇದ್ರೂ ಕೂಡ ಸಾಂಪ್ರದಾಯಿಕ ಅಲ್ಪಸಂಖ್ಯಾತ ಮತಗಳು ಕೈ ಹಿಡಿಬಹುದು ಎಂಬ ನಿರೀಕ್ಷೆ ಇದೆ. ಪ್ರತಿ ಬೂತ್ಗೆ ಒಬ್ಬ ಶಾಸಕರಿಗೆ ಜವಾಬ್ದಾರಿ ಹಂಚಿಕೆ ಮಾಡಿ ಚುನಾವಣೆ ನಿರ್ವಹಣೆ ಮಾಡಲಾಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದ ಕೆಲಸಗಳಿಗೆ ಮತದಾರರು ಕೈ ಹಿಡಿಬಹುದು ಎಂಬ ನಿರೀಕ್ಷೆ ಕಾಂಗ್ರೆಸ್ನದ್ದು. ಹಾವೇರಿ ಜಿಲ್ಲೆ ಹಾನಗಲ್ ಮತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ಕ್ಷೇತ್ರಗಳ ಉಪಚುನಾವಣಾ ಕಣ ರಂಗೇರಿದೆ. ಟಿಕೆಟ್ ಗಿಟ್ಟಿಸಿರುವ ಅಭ್ಯರ್ಥಿಗಳು ಕ್ಯಾಂಪೇನ್ನಲ್ಲಿ ತೊಡಗಿದ್ದು ಜಯಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಪಡೆದ ಹುರಿಯಾಳುಗಳ ನಸೀಬು ಹೇಗಿದೆ, ಅವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಏನು ಅನ್ನೋದು ಸದ್ಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಹಾನಗಲ್ ಕ್ಷೇತ್ರದಲ್ಲಿ ಮನೋಹರ್ ತಹಶೀಲ್ದಾರ್ ಪೈಪೋಟಿ ನಡುವೆಯೂ ಶ್ರೀನಿವಾಸ್ ಮಾನೆ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. 2018ರ ಚುನಾವಣೆಯಲ್ಲಿ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಪಡೆದ್ರು. ಪಕ್ಷ ಸಂಘಟಿಸಿ 75,000ಕ್ಕೂ ಹೆಚ್ಚು ಮತಗಳನ್ನ ಮಾನೆ ಪಡೆದಿದ್ರು. ಆ ಬಳಿಕ ಸೋಲಿನ ನಂತರವೂ ಕ್ಷೇತ್ರದ ಜನರ ಜೊತೆ ಮಾನೆ ಸತತ ಸಂಪರ್ಕ ಇಟ್ಟುಕೊಂಡಿದ್ರು. ಕೊರೋನಾ ಸಂಕಷ್ಟದ ವೇಳೆ ಜನರಿಗೆ ಊಟ, ಹಣದ ವ್ಯವಸ್ಥೆ ಮಾಡಿ ಮಾನೆ ಗುರುತಿಸಿಕೊಂಡಿದ್ರು. ಈ ಅಂಶಗಳು ಶ್ರೀನಿವಾಸ್ ಮಾನೆಗೆ ಪ್ಲಸ್ ಪಾಯಿಂಟ್ಸ್ ಆಗಿವೆ. ಜೊತೆಗೆ ಪಕ್ಷದಲ್ಲಿ 2 ಬಣಗಳಾಗಿರೋದು, ಕ್ಷೇತ್ರದ ಹೊರಗಿನವರು ಎಂಬ ಭಾವನೆ ಇರುವುದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆಗೆ ಮೈನಸ್ ಪಾಯಿಂಟ್ ಆಗಿದೆ. ಹಾನಗಲ್ ಕ್ಷೇತ್ರಕ್ಕೆ ಬಿಜೆಪಿ ಶಿವರಾಜ್ ಸಜ್ಜನರ್ಗೆ ಟಿಕೆಟ್ ನೀಡಿದ್ದು ಲಿಂಗಾಯತ ಅಭ್ಯರ್ಥಿ ಅನ್ನೋದು ಸಜ್ಜನರ್ಗೆ ಪಾಸಿಟಿವ್ ಅಂಶ. ಅಲ್ಲದೆ ಉದಾಸಿ ಕುಟುಂಬದ ಜೊತೆಗಿನ ಒಡನಾಟವು ಸಜ್ಜನರ್ ಗೆಲುವಿಗೆ ಬಲ ಹೆಚ್ಚಿಸಿದೆ. ಜೊತೆಗೆ ರಾಜ್ಯ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದು, ಜಿಲ್ಲೆಯವರೇ ಸಿಎಂ ಆಗಿರೋದು, ದಿವಂಗತ ಸಿಎಂ ಉದಾಸಿ ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಸಜ್ಜನರ್ ಕೈ ಹಿಡಿಯತ್ವೆ ಎನ್ನಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಜಿ ಸಿಎಂ ಬಿಎಸ್ವೈ ಆಪ್ತ ಬಳಗದಲ್ಲಿ ಶಿವರಾಜ್ ಸಜ್ಜನರ್ ಗುರುತಿಸಿಕೊಂಡಿರೋದು ಗೆಲುವಿಗೆ ಪ್ರಮುಖ ಅಂಶವಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ಕ್ಯಾಂಡಿಡೇಟ್ ಶಿವರಾಜ್ ಸಜ್ಜನರ್ ನೆಗೆಟಿವ್ ಅಂಶಗಳನ್ನ ನೋಡೋದಾದ್ರೆ ಸಜ್ಜನರ್ ಕ್ಷೇತ್ರದ ಹೊರಗಿನವರಾಗಿದ್ದು ಸೋಲಿಗೆ ಮುಖ್ಯ ಅಂಶವಾಗುತ್ತೆ ಅಂತ ಹೇಳಲಾಗಿದೆ. ಅಲ್ಲದೆ ದಿವಂಗತ ಸಿಎಂ ಉದಾಸಿ ಕುಟುಂಬಕ್ಕೆ ಟಿಕೆಟ್ ಕೈತಪ್ಪಿರೋದು ಕೂಡ ಗೆಲುವಿಗೆ ಅಡ್ಡವಾಗುತ್ತೆ ಎನ್ನಲಾಗಿದೆ. ಇನ್ನು ಸಜ್ಜನರ್ ಕ್ಷೇತ್ರದಲ್ಲಿ ಅಷ್ಟಾಗಿ ಪರಿಚಯವಿಲ್ಲದೆ ಇರೋದು ಮತ್ತು ಆಡಳಿತ ವಿರೋಧಿ ಅಲೆಯೂ ಕೂಡ ಜಯಕ್ಕೆ ತೊಡಕಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಅನ್ನ ಹೈಜಾಕ್ ಮಾಡಿದ್ಯಾರು? ಡಿಕೆಶಿ ಮತ್ತು ಎಚ್ಡಿಕೆ ಮಧ್ಯೆ ಮಾತಿನ ವಾಕ್ಸಮರ ಹೇಗಿತ್ತು? 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದು ಯಾರು? ನೋಡೋಣ A2 ಎದುರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿರುವ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಹಾಕೋ ಯೋಗ್ಯತೆ ಇಲ್ಲ, ಹೀಗಾಗಿಯೇ ನಮ್ಮ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ ಹಾಕಿದ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ನಮ್ಮನ್ನ ಸೋಲಿಸೋಕೆ ಹೀಗೆ ಮಾಡಿದ್ದಾರೆ ಎಂದು ಕೈ ನಾಯಕರು ಆರೋಪಿಸುತ್ತಿದ್ದಾರೆ. ಆದರೆ ಅವರಿಗೆ ಕ್ಯಾಂಡಿಡೇಟೇ ಇರಲಿಲ್ಲ, ನಮ್ಮ ಕ್ಯಾಂಡಿಡೇಟ್ ಹೈಜಾಕ್ ಮಾಡಿದ್ದಾರೆ ಎಂದು ಎಚ್ಡಿಕೆ ಕಿಡಿಕಾರಿದ್ದಾರೆ.
ಎಂಸಿ ಮನಗೂಳಿ ತಮ್ಮ ಮಗನನ್ನ ಕಾಂಗ್ರೆಸ್ಗೆ ಕಳಿಸೋ ಮಾತುಗಳನ್ನಾಡಿದ್ರು ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಕ್ಕೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇದ್ದಕ್ಕಿದ್ದಂತೆ ಹಸಿ ಸುಳ್ಳು ಬೇರೆ ಬೇಕಾ ಅಂತ ವಾಗ್ದಾಳಿ ನಡೆಸಿದ ಎಚ್ಡಿಕೆ, ಇದು ಇಷ್ಟು ಕೀಳು ಮಟ್ಟದಲ್ಲಿ ಇಬ್ರು ಮಾತನಾಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಅವರ ಕೊನೆ ದಿನಗಳಲ್ಲಿ ಆಸ್ಪತ್ರೆಗೆ ಸೇರಿಸುವಾಗ ಓಡಾಡಿದ್ದು ನಾವು. ಈ ವೇಳೆಯಲ್ಲಿ ಅವರು ಆಸ್ಪತ್ರೆಯಿಂದ ಎದ್ದು ಹೋಗಿ ಕೈ ನಾಯಕರನ್ನ ಭೇಟಿ ಮಾಡಿದ್ರ? ಈ ಮಟ್ಟಕ್ಕೆ ಸುಳ್ಳು ಹೇಳಬಾರ್ದು, ಜನ ಎಲ್ಲವನ್ನ ಗಮನಿಸ್ತಿರ್ತಾರೆ ಅಂತ ಸಕಲೇಶಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ರು. ಕೆಲಸ ಮಾಡೋದಿದೆಯಲ್ಲ, ಸರಣಿ ಟ್ವೀಟ್ ಮೂಲಕ ಡಿಕೆಶಿ ವಿರುದ್ಧ ಹರಿಹಾಯ್ದ ಮಾಜಿ ಸಿಎಂ ಎಚ್ಡಿಕೆ, ಡಿಕೆಶಿ ಅಪ್ಪಟ ಸುಳ್ಳು ಹೇಳಿ ಅಪಚಾರ ಮಾಡಿದ್ದಾರೆ, ಇದು ಎಂಸಿ ಮನಗೂಳಿಗೆ ಮಾಡಿದ ಅಪಚಾರವೆಂದು ಟ್ವೀಟ್ ಮಾಡಿದ್ದಾರೆ. ಎಂಸಿ ಮನಗೂಳಿ ಡಿಕೆಶಿಯನ್ನ ಭೇಟಿಯಾಗಿದ್ದಾಗ ಹೇಳಿದ್ದಾರೆ, ಎಂಸಿ ಮನಗೂಳಿ ಸಾಯುವುದಕ್ಕೂ ಮುನ್ನ ಭೇಟಿಯಾಗಿದ್ರಂತೆ, ಸಾಯೋಕ್ಕೂ 15 ದಿನ ಮುಂಚೆ ಭೇಟಿಯಾಗಿದ್ದಾಗಿ ಹೇಳಿದ್ದಾರೆ. ಆರೋಗ್ಯ ಸರಿಯಿಲ್ಲ, ಎಷ್ಟು ದಿನ ಇರ್ತೇವೋ ಗೊತ್ತಿಲ್ಲ ಅಂತ ಹೇಳಿದ್ರು, ಅಂತ ಸುಳ್ಳು ಹೇಳಿದ್ದಾರೆ ಎಂದು ಕಿಡಿಕಾರಿದ್ರು. ಅಶೋಕ್ ಮನಗೂಳಿಯನ್ನ ಸಿದ್ದರಾಮಯ್ಯ ಮಡಿಲಿಗೆ ಹಾಕುವುದಾಗಿ ಮನಗೂಳಿ ಹೇಳಿದ್ರಂತೆ ಅನ್ನೋದಕ್ಕೆ ಕಿಡಿಕಾರಿದ ಎಚ್ಡಿಕೆ, ಡಿಕೆಶಿ ಅದ್ಯಾವಾಗ ಎಂಸಿ ಮನಗೂಳಿಯನ್ನ ಭೇಟಿಯಾಗಿದ್ರು? ಎಂಸಿ ಮನಗೂಳಿ ಸಾಯುವುದಕ್ಕೂ ಮುನ್ನ 19 ದಿನಗಳ ಕಾಲ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇದ್ರು. 19 ದಿನ ಆಸ್ಪತ್ರೆಯಲ್ಲಿದ್ರೆ 15 ದಿನ ಮುಂಚೆ ಹೇಗೆ ಭೇಟಿಯಾಗಿದ್ರು? ಸಿಂದಗಿ ಕ್ಷೇತ್ರದ ಜನತೆಗೆ ಯಾಮರಿಸುವ ಪ್ರಯತ್ನ ಬೇಡ, ಮನಗೂಳಿ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಅಶೋಕ್ ಮನಗೂಳಿ ವಿಚಾರವಾಗಿ ಎಚ್ಡಿಕೆ ಟ್ವೀಟ್ಗೆ ತಿರುಗೇಟು ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕುಮಾರಣ್ಣ ಡೇಟು ಪಾಟು ಎಲ್ಲ ಬಹಳ ಪರ್ಫೆಕ್ಟ್ ಅಂತ ಹೇಳಿದ್ರು. 15 ದಿನ ಅಂದ್ರೆ ಕ್ಯಾಲೆಂಡರ್ ಹಿಡಿದೇ ಮಾತನಾಡಲಾಗಲ್ಲ. ನನಗೆ ಅಶೋಕ್ ಮನಗೂಳಿ ಎಂಸಿ ಮನಗೂಳಿ ಗೊತ್ತು, ಪಾಪ ಕುಮಾರಣ್ಣನಿಗೆ ನೋವಿದೆ, ಹೀಗಾಗಿ ಮಾತನಾಡ್ತಾರೆ, ನಾವು ಯಾರನ್ನು ಹೈಜಾಕ್ ಮಾಡಿಲ್ಲ ಅಂತ ಡಿಕೆಶಿ ಹೇಳಿದ್ರು. ಎಚ್ಡಿಕೆ ಬಗ್ಗೆ ವಾಗ್ದಾಳಿ ಮುಂದುವರಿಸಿದ ಡಿಕೆಶಿ, ನಾವು ಓಪನ್ ಆಗಿ ಪಕ್ಷಕ್ಕೆ ಬರ್ತಾರೆ ಅಂದ್ರೆ ಯಾರನ್ನು ಸೇರಿಸಿಕೊಳ್ಳಲ್ವಾ? ಈ ಹಿಂದೆ ಅಂಬರೀಶ್, ಜಾಲಪ್ಪ ಸೇರಿ ಹಲವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದೇ ರೀತಿ ಸಾಯುವ ಮುನ್ನ ಮನಗೂಳಿ ಭೇಟಿಯಾಗಿದ್ರು. ಅವರ ಮಗ ಅಶೋಕ್ ಮನಗೂಳಿಯು ಭೇಟಿಯಾಗಿದ್ದು ಸತ್ಯ. ನಾವು ಯಾರ ಓಟನ್ನು ಗುತ್ತಿಗೆ ತೆಗೆದುಕೊಂಡಿಲ್ಲ ಅನ್ನೋ ಮೂಲಕ ಎಚ್ಡಿಕೆಗೆ ಟಕ್ಕರ್ ಕೊಟ್ರು. ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಸಮರ ದಿನೇ ದಿನೇ ಕಾವೇರ್ತಾ ಇದ್ದು, ಬಿಜೆಪಿ ಅಭ್ಯರ್ಥಿ ರಮೇಶ್ ಭೂಸನೂರು ಪರ ಸಚಿವ ಬೈರತಿ ಬಸವರಾಜ್ ಮತಯಾಚನೆ ನಡೆಸಿದ್ರು. ಸಿಂದಗಿ ತಾಲೂಕಿನ ಚಾಂದಕವಟೆ ಗ್ರಾಮದಲ್ಲಿ ಕ್ಯಾಂಪೇನ್ ಮಾಡಿದ ಭೈರತಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಜನಪರ ಯೋಜನೆ ಬಗ್ಗೆ ಮಾತನಾಡಿದ್ರು. ಬಿಜೆಪಿ ಬಲಪಡಿಸಬೇಕು, ಕಮಲದ ಗುರ್ತಿಗೆ ಮತ ಹಾಕಬೇಕು ಎಂದು ಮನವಿ ಮಾಡಿದ್ರು. ಹಾನಗಲ್ ಸಿಂದಗಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ಜನರು ಬೇಸತ್ತಿದ್ದಾರೆ. 2 ಕಡೆ ಬಿಜೆಪಿ ಸರ್ಕಾರ ಇದ್ರೆ ಸ್ವರ್ಗ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳಿದ್ರು. ಆದರೆ ಈಗ ಕರ್ನಾಟಕದಲ್ಲಿ ನರಕ ಮಾಡಿಬಿಟ್ಟಿದ್ದಾರೆ. ರಾಜ್ಯದ ಜನರು ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಜನರ ಅಭಿಪ್ರಾಯ ತಿಳಿಯುತ್ತೆ, ಆದರೆ ಉಪಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದ ದಿಕ್ಸೂಚಿಯಾಗಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರ ಉದ್ದೇಶ ಸರಿಯಿಲ್ಲ, ಅಲ್ಪಸಂಖ್ಯಾತರಿಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾರೆ. ಕೇವಲ ಬೈ ಎಲೆಕ್ಷನ್ ನಲ್ಲಿ ಮಾತ್ರ ಏಕೆ ಅವಕಾಶ ಕೊಡ್ತಾರೆ? ಸಾರ್ವತ್ರಿಕ ಚುನಾವಣೆಗಳಲ್ಲೂ ಅವಕಾಶ ಕೊಡಲಿ. ಮಂಡ್ಯ, ಹಾಸನ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಅವಕಾಶ ನೀಡಲಿ ಅಂತ ಎಚ್ಡಿಕೆಗೆ ಸಿದ್ದು ಸಲಹೆ ಕೊಟ್ಟಿದ್ದಾರೆ. ಬೆಂಗಳೂರು ಉಸ್ತುವಾರಿಗಾಗಿ ಸೋಮಣ್ಣ ಅಶೋಕ್ ಮಧ್ಯೆ ನಡೀತಿದ್ಯಾ ಫೈಟ್? ಕೆಪಿಸಿಸಿಯ ಅದ್ಯಾವ ಪಟ್ಟಿಗೆ ಸೋನಿಯಾ ಗಾಂಧಿ ಬ್ರೇಕ್ ಹಾಕಿದ್ದಾರೆ? ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಬಿಡೋದು ಪಕ್ಕಾನ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಪಡೆಯಲು ಸಚಿವರಾದ ಆರ್ ಅಶೋಕ್, ವಿ ಸೋಮಣ್ಣ ಮಧ್ಯೆ ಸಂಗ್ರಾಮ ಶುರುವಾಗಿದೆ. ನಾನು ಸಚಿವನಾಗಿದ್ದಾಗ ಆರ್ ಅಶೋಕ್ ಇನ್ನೂ ಶಾಸಕನಾಗಿದ್ದ ಅಂತ ಹೇಳಿ ಸಚಿವ ವಿ ಸೋಮಣ್ಣ ಬೆಂಗಳೂರಲ್ಲಿ ಗರಂ ಆಗಿದ್ದಾರೆ. ನಾನು ಕರೆದಿದ್ದ ಸಭೆಗೆ ಸಚಿವ ಆರ್ ಅಶೋಕ್ ಬಂದಿರಲಿಲ್ಲ. ಅವರ ಸಭೆಗೆ ಕರೆದ್ರೆ ನಾನು ಹೋಗ್ತೇನೆ, ನಾನು ಸಭೆ ಕರೆದ್ರೆ ಅವರು ಬರಬೇಕು, ಆದ್ರೆ ಬಂದಿಲ್ಲ, ಅದೇ ಅವರಿಗೆ ಲಾಸ್ ಅಂತ ವಿ ಸೋಮಣ್ಣ ಸಚಿವ ಆರ್ ಅಶೋಕ್ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ. ಮುಂದುವರೆದ
ಮುಂದುವರಿದು ಸಚಿವ ಆರ್ ಅಶೋಕ್ ವಿರುದ್ಧ ಹರಿಹಾಯ್ದ ವಸತಿ ಸಚಿವ ವಿ ಸೋಮಣ್ಣ, ಮನೆಗಳನ್ನ ನಮ್ಮ ಕಾರ್ಯಕರ್ತರಿಗೆ ಕೊಡ್ತೇನೆ ಅಷ್ಟೇ, ನಾನು ಸೀನಿಯರ್ ಇದ್ದೇನೆ. ಅಶೋಕ್ ಅಂತ ಅವರ ಅಪ್ಪ ಅಮ್ಮ ಯಾಕೆ ಹೆಸರಿಟ್ರೋ ಆರ್ ಅಶೋಕ್ ಸಾಮ್ರಾಟ್ ರೀತಿಯೇ ವರ್ತಿಸುತ್ತಿದ್ದಾನೆ ಅಂತ ನಗುತ್ತಲೇ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿಯನ್ನ ಯಾರಿಗೆ ಬೇಕಾದರೂ ಕೊಡಲಿ, ಆದ್ರೆ ಉಸ್ತುವಾರಿ ಕೊಡುವಾಗ ಜ್ಯೇಷ್ಠತೆ ಪರಿಗಣಿಸಲಿ ಅಂತ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ನಾನು ಬೆಂಗಳೂರಿನ ಹಿರಿಯ ಸಚಿವ, ಹಾಗಾಗಿ ನನ್ನನ್ನ ಪರಿಗಣಿಸಿ ಅಂತ ಸಿಎಂ ಬೊಮ್ಮಾಯಿಗೆ ಕೇಳಿದ್ದೇನೆ. ಉಸ್ತುವಾರಿ ಸಿಎಂ ಬಳಿ ಇದ್ರೆ ನಮ್ಮ ಅಭ್ಯಂತರ ಇಲ್ಲ, ಬೇರೆಯವರಿಗೆ ಕೊಟ್ರೆ ನನ್ನನ್ನ ಪರಿಗಣಿಸಿ ಎಂದು ಕೇಳಿದ್ದೇನೆ ಅಂತ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಘಟಕಕ್ಕೆ ಸರ್ಜರಿ ಮಾಡಲು ಪಟ್ಟಿ ಸಿದ್ಧಪಡಿಸಿಕೊಂಡಿದ್ದ ಕೆಪಿಸಿಸಿಗೆ ಸೋನಿಯಾ ಗಾಂಧಿ ಶಾಕ್ ಕೊಟ್ಟಿದ್ದಾರೆ. ಶಾಸಕರಿಗೆ ಪಕ್ಷದಲ್ಲಿ ಜವಾಬ್ದಾರಿ ನೀಡದಂತೆ ಸೋನಿಯಾ ಗಾಂಧಿ ಸೂಚಿಸಿದ್ದಾರೆ. ಕ್ಷೇತ್ರದ ಜವಾಬ್ದಾರಿ ಕಾರಣದಿಂದಾಗಿ ಶಾಸಕರು ಪಕ್ಷ ಸಂಘಟನೆಗೆ ಸೂಕ್ತ ಸಮಯ ನೀಡಲು ಸಾಧ್ಯವಾಗಲ್ಲ. ಹೀಗಾಗಿ ಶಾಸಕರು ಹಾಗೂ ಶಾಸಕ ಸ್ಥಾನ ಅಭ್ಯರ್ಥಿಗಳಿಗೆ ಪದಾಧಿಕಾರಿಗಳ ಸ್ಥಾನ ನೀಡದಂತೆ ಸೋನಿಯಾ ಸೂಚಿಸಿದ್ದಾರೆ. ಸೋನಿಯಾ ಆದೇಶದಿಂದಾಗಿ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರಿಗೆ ಪಕ್ಷದ ಜವಾಬ್ದಾರಿ ವಹಿಸುವ ಸಾಧ್ಯತೆ ದಟ್ಟವಾಗಿದೆ. ಉಪಚುನಾವಣೆ ಬಳಿಕ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಹಿರಿಯ ನಾಯಕ ಸಿಎಂ ಇಬ್ರಾಹಿಂ ಬೇಡಿಕೆಯನ್ನ ಕಾಂಗ್ರೆಸ್ ತಿರಸ್ಕರಿಸಿದೆ. ಕಾಂಗ್ರೆಸ್ನಿಂದ ದೂರವಾಗ್ತಿರುವ ಹೊತ್ತಿನಲ್ಲೇ ವಿಧಾನ ಪರಿಷತ್ ವಿಪಕ್ಷ ಸ್ಥಾನವನ್ನ ಸಿಎಂ ಇಬ್ರಾಹಿಂ ಕೇಳಿದ್ರು. ಆ ಮೂಲಕ ಕಾಂಗ್ರೆಸ್ನಲ್ಲಿ ಉಳಿಯುತ್ತೇನೆ ಅಂತ ಸಂದೇಶ ರವಾನಿಸಿದ್ರು. ಆದರೆ ಇಬ್ರಾಹಿಂ ಡಿಮ್ಯಾಂಡ್ ಅನ್ನ ಕಾಂಗ್ರೆಸ್ ರಿಜೆಕ್ಟ್ ಮಾಡಿದ್ದು, ಜನತಾ ಪರಿವಾರ ಮೂಲದವರಿಗೆ ಸ್ಥಾನ ನೀಡಿದ್ರೆ ತಪ್ಪು ಸಂದೇಶ ರವಾನಿಯಾಗುತ್ತೆ ಅಂತ ಪರೋಕ್ಷವಾಗಿ ಹೇಳಿದೆ. ಆ ಮೂಲಕ ಇಬ್ರಾಹಿಂ ಹೊರ ನಡೀತೀನಿ ಅಂದ್ರೂ ಕಾಂಗ್ರೆಸ್ ನಾಯಕರು ಹೆಚ್ಚು ತಲೆಕೆಡಿಸಿಕೊಳ್ತಿಲ್ಲ ಎನ್ನಲಾಗಿದೆ. ಹಾಗಾಗಿ ವಿಜಯದಶಮಿ ಬಳಿಕ ಸಿಎಂ ಇಬ್ರಾಹಿಂ ಬೇರೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ ಅಂತಲೂ ಹೇಳಲಾಗಿದೆ. ನನಗೆ ಅಹಂಕಾರವಿಲ್ಲ, ನನಗೆ ಪಕ್ಷ ಮುಖ್ಯ ಎಂದು ಸೋಮಣ್ಣ ಅಶೋಕ್ಗೆ ನಾನೇ ಹೇಳಿದ್ದೆ. ಚಿಕ್ಕಮಗಳೂರಿನಲ್ಲಿ ಇದ್ದಾರೆ ಅಂತ ಪಿಎ ಹೇಳಿದ್ರು. ಅಶೋಕ್ ಬರದಿದ್ರೆ ಅವರಿಗೆ ಲಾಸ್. ನಾನು ಸಭೆ ಕರೆದಿದ್ದಲ್ಲಿ ರಾಜಕಾರಣ ಇಲ್ಲ, ನಾನು ಎಲ್ಲರಿಗಿಂತ ಸೀನಿಯರ್. ಬೆಂಗಳೂರು ಉಸ್ತುವಾರಿ ಕೊಟ್ರೆ ಹೈಕ್ಲಾಸ್ ಆಗಿ ನಡೆಸ್ತೇನೆ. ಗಾಡಿ ಇನ್ನೂ ಕೂಡ ಬೆನ್ಸ್ ಇದ್ದ ಹಾಗೆ ಇದೆ. ನಾನು ಸಾಮಾನ್ಯ ಜನರ ಒಡನಾಟದಲ್ಲಿದ್ದೇನೆ. ಅಶೋಕ್ ಹೇಗೆ ಸಭೆ ಮಾಡ್ತಾರೆ ಅಂತ ಸಿಎಂಗೆ ಕೇಳಬೇಕು ಅಂತ ಸೋಮಣ್ಣ ಟಕ್ಕರ್ ಕೊಟ್ರು.